ಇಂದಿಗೂ ಸಹ ನಾಗಸಾಧುಗಳು, ಸನ್ಯಾಸಿಗಳು ತಮ್ಮ ಶಾಸ್ತ್ರಗಳ ಜೊತೆಗೆ ಶಸ್ತ್ರವನ್ನು ಹಿಡಿದಿರುತ್ತಾರೆ ಮತ್ತು ಅವರಿಗೆ ಈ ಶಸ್ತ್ರಗಳನ್ನು ದಯಪಾಲಿಸಿದವರು ಯಾರು ಗೊತ್ತಾ? ಧರ್ಮ ರಕ್ಷಣೆಗಾಗಿ ನಾಗ ಸನ್ಯಾಸಿಗಳನ್ನು ಶಸ್ತ್ರ ಹಿಡಿಯಲು ಪ್ರೇರೇಪಿಸಿದವರು ಆದಿಗುರು ಶಂಕರಾಚಾರ್ಯರು. ಆದಿಶಂಕರಾಚಾರ್ಯರು ಕೇವಲ ಒಬ್ಬ ಮಹಾನ್ ತತ್ವಜ್ಞಾನಿ ಮಾತ್ರವಲ್ಲ, ಭಾರತೀಯ ಸಂಸ್ಕೃತಿಯ ಪುನರುಜ್ಜೀವನಕಾರರೂ ಆಗಿದ್ದರು. ಅವರು ಧರ್ಮವನ್ನು ಕೇವಲ ಆಚರಣೆಗಳು ಮತ್ತು ಪೂಜೆಗೆ ಸೀಮಿತಗೊಳಿಸಲಿಲ್ಲ, ಬದಲಾಗಿ ಅದರ ರಕ್ಷಣೆಗಾಗಿ ಅವರು ದೃಢವಾದ ಚೌಕಟ್ಟನ್ನು ಸ್ಥಾಪಿಸಿದರು. 8ನೇ ಶತಮಾನದಲ್ಲಿ ಭಾರತವು ಹಲವಾರು ಪಂಥಗಳು, ಪಂಗಡಗಳು ಮತ್ತು ಬಾಹ್ಯ ಆಕ್ರಮಣಗಳೊಂದಿಗೆ ಹೋರಾಡುತ್ತಿದ್ದಾಗ ಶಂಕರಾಚಾರ್ಯರು ಅಖಾಡ ವ್ಯವಸ್ಥೆಯ ಅಡಿಪಾಯವನ್ನು ಹಾಕುವುದರೊಂದಿಗೆ ಅದ್ವೈತ ವೇದಾಂತದ ಸಂದೇಶವನ್ನು ಪ್ರಚಾರ ಮಾಡುವ ಮೂಲಕ ಆಧ್ಯಾತ್ಮಿಕ ಏಕತೆಯನ್ನು ಬೆಳೆಸಿದರು. ಧರ್ಮ ರಕ್ಷಣೆಯ ಯೋಧರು ಎಂದು ಕರೆಯಲ್ಪಡುವ ನಾಗ ಸಾಧುಗಳು ಈ ಅಖಾಡ ಸಂಪ್ರದಾಯದೊಂದಿಗೆ ಸಂಬಂಧ ಹೊಂದಿದ್ದಾರೆ. ಶಿವನ ಭಕ್ತರಾಗಿರುವ ಈ ತಪಸ್ವಿಗಳ ಜೀವನವು ತಪಸ್ಸು, ತ್ಯಾಗ ಮತ್ತು ಕಠಿಣ ಶಿಸ್ತಿನಿಂದ ಕೂಡಿದೆ. ಶಂಕರಾಚಾರ್ಯರು ಅವರಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡಿದ್ದಲ್ಲದೆ ಆಯುಧಗಳನ್ನು ಹೊಂದಲು ಪ್ರೇರೇಪಿಸಿದರು. ಈ ಮೂಲಕ ಧರ್ಮ, ದೇವಾಲಯಗಳು ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳನ್ನು ರಕ್ಷಿಸಲು ಅವರಿಗೆ ಅನುವು ಮಾಡಿಕೊಟ್ಟರು. ಅವರ ಒಂದು ಕೈಯಲ್ಲಿ ವೇದಗಳು, ಉಪನಿಷತ್ತುಗಳು ಮತ್ತು ಗೀತೆಯಂತಹ ಗ್ರಂಥಗಳು ಇದ್ದರೆ, ಇನ್ನೊಂದು ಕೈಯಲ್ಲಿ ತ್ರಿಶೂಲ, ಕತ್ತಿ ಮತ್ತು ಈಟಿಯಂತಹ ಆಯುಧಗಳು ಇರುತ್ತವೆ. ಮಹಾಕುಂಭಮೇಳದಲ್ಲಿ ಈ ನಾಗಾ ಸಾಧುಗಳ ಉಪಸ್ಥಿತಿಯನ್ನು ಅತ್ಯಂತ ಆಕರ್ಷಕ ವೈಶಿಷ್ಟ್ಯವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಶಾಹಿ ಸ್ನಾನದ ಸಮಯದಲ್ಲಿ ಅವರ ಉಪಸ್ಥಿತಿಯು ಅವರು ಕೇವಲ ತಪಸ್ವಿಗಳಲ್ಲ, ಬದಲಾಗಿ ಒಂದು ಸಂಪ್ರದಾಯದ ಜೀವಂತ ಸಾಕಾರ ರೂಪಗಳು ಎಂಬುದನ್ನು ಪ್ರದರ್ಶಿಸುತ್ತದೆ. ವಾಸ್ತವವಾಗಿ ನಾಗಾ ಸಾಧುಗಳಾಗುವ ಪ್ರಕ್ರಿಯೆಯು ಅತ್ಯಂತ ಪ್ರಯಾಸಕರವಾಗಿದ್ದು, ವರ್ಷಗಳ ತಪಸ್ಸು, ಬ್ರಹ್ಮಚರ್ಯ ಮತ್ತು ಅಂತಿಮವಾಗಿ ಅವರ ಸ್ವಂತ ಪಿಂಡದಾನದ ಸಾಂಕೇತಿಕ ಆಚರಣೆಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಇದು ಅವರ ಹಿಂದಿನ ಜೀವನದ ಸಂಪೂರ್ಣ ತ್ಯಜಿಸುವಿಕೆಯನ್ನು ಸೂಚಿಸುತ್ತದೆ. ಇತಿಹಾಸವೂ ಸಹ ನಾಗಾ ಸಾಧುಗಳು ದೇವಾಲಯಗಳು ಮತ್ತು ಧಾರ್ಮಿಕ ಸ್ಥಳಗಳನ್ನು ಆಕ್ರಮಣಕಾರರಿಂದ ರಕ್ಷಿಸಿದಂತಹ ಅವರ ಶೌರ್ಯದ ಉದಾಹರಣೆಗಳನ್ನು ನೀಡುತ್ತದೆ. ಈ ಸಂಪ್ರದಾಯವು ಇಂದಿಗೂ ಜೀವಂತವಾಗಿದ್ದು, ಧರ್ಮದ ರಕ್ಷಣೆಗೆ ಜ್ಞಾನ ಮತ್ತು ಶಕ್ತಿ ಎರಡೂ ಅತ್ಯಗತ್ಯ ಎಂಬ ಶಂಕರಾಚಾರ್ಯರ ಸಂದೇಶವನ್ನು ಪುನರುಚ್ಚರಿಸುತ್ತದೆ. ಹೀಗೆ ಆದಿಗುರು ಶಂಕರಾಚಾರ್ಯರು ಆಧ್ಯಾತ್ಮಿಕತೆ ಮತ್ತು ಶೌರ್ಯದ ಗಮನಾರ್ಹ ಸಂಗಮವನ್ನು ಸಾಕಾರಗೊಳಿಸುವ ಸಂತ ಸಂಪ್ರದಾಯವನ್ನು ಸ್ಥಾಪಿಸಿದರು ಮತ್ತು ಇದುವೇ ನಾಗಾ ಸಾಧುಗಳ ನಿಜವಾದ ಗುರುತಾಗಿದೆ.